ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ರಾಮನ ಭೂಮಿಯಲ್ಲಿ ಹುಟ್ಟಿರುವ ನಾವು ರಾಮನಂತೆ ಇರಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ನಾಳೆ ಬರೋ 30ಕ್ಕೆ ನಡೆಯಬೇಕಾದ ಪರೀಕ್ಷೆ 31ಕ್ಕೆ ಹಾಕಿದ್ದಾರೆ. ಹಾಗಾಗಿ ಸಮಾಜ ವಿಜ್ಞಾನ ಓದದೆ 17 ತಾರೀಕಿಂದ ಓದ್ತಾ ಇಲ್ಲ ನೀವ್ಯಾರು. ಏಕೆಂದರೆ ಬರುವ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿಕೊಳ್ಳೋದ್ರಲ್ಲೇ ತಲ್ಲೀನರಾಗಿರ್ತೀರ. ಭಯಪಡಬೇಡಿ, ನೀವು ಈ ಹಿಂದೆ ಸಂಗ್ರಹಿಸಿರುವಂಥ ಜ್ಞಾನ ನಿಮ್ಮನ್ನೆಂದೂ ಕೈ ಬಿಡುವುದಿಲ್ಲ. ದುಡಿಮೆ ಮತ್ತು ಆರ್ಥಿಕ ಜೀವನ. ದುಡಿಮೆ ಅಂದರೆ ಏನಪ್ಪ? ಯಾವುದಕ್ಕೆ ನಾವು ದುಡಿಮೆ ಅಂತ ಹೇಳ್ತೀವಿ? ವ್ಯಕ್ತಿಯೋರ್ವನ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ನಾವು ದುಡಿಮೆ ಎನ್ನುತ್ತೇವೆ. ಶ್ರಮ ವಿಭಜನೆ ಎಂದರೇನು? ಅದರ ಅನುಕೂಲವೇನು? ಈ ಪ್ರಶ್ನೆ ಸೆಪ್ಟೆಂಬರ್ 20ರಲ್ಲಿ ಕೇಳಿದರು. ಒಂದು ಕೆಲಸವನ್ನು ಜನರು ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುತ್ತೇವೆ. ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಮತ್ತು ಲಿಂಗಭೇದಗಳ ಆಧಾರವಾಗಿದೆ. ಶ್ರಮ ವಿಭಜನೆಯ ವಿಶೇಷ ಪರಿಣತಿಗೆ ಕಾರಣವಾಗುವುದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಆಳವಾದ ಪರಿಣತಿ, ತರಬೇತಿ ಮತ್ತು ಕೌಶಲ್ಯ ಪಡೆಯುವುದು ಎಂದರ್ಥ. ಆರ್ಥಿಕ ಲಾಭ ಆಗುತ್ತೆ, ವರ್ಗ ವ್ಯವಸ್ಥೆ ರಚನೆ ಆಗುತ್ತೆ. ವಿಶೇಷ ಪರಿಣತಿ ಎಂದರೇನು? ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಆಳವಾದ ಪರಿಣತಿ ಅಥವಾ ತರಬೇತಿ ಅಥವಾ ಕೌಶಲ್ಯ ಪಡೆಯುವುದನ್ನೇ ವಿಶೇಷ ಪರಿಣತಿ ಎನ್ನುತ್ತೇವೆ. ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಗಳನ್ನು ವ್ಯತ್ಯಾಸಿಸಿ. ಜೂನ್ 22ರಲ್ಲಿ ಮತ್ತು ಏಪ್ರಿಲ್ 24ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಕೂಲಿ ಸಹಿತ ದುಡಿಮೆ. ಆರ್ಥಿಕ ಪ್ರತಿಫಲನ ನೀಡುವ ದುಡಿಮೆಯೇ ಕೂಲಿ ಸಹಿತ ದುಡಿಮೆ. ಹೊಲದಲ್ಲಿ ಉಳುವುದು, ಕಾರ್ಖಾನೆಯಲ್ಲಿ ದುಡಿಯುವುದು, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನಗಳ ರಿಪೇರಿ ಇತ್ಯಾದಿ ಇವೆಲ್ಲ ಕೂಲಿ ಸಹಿತ ದುಡಿಮೆಯಲ್ಲಿ ಬರ್ತವೆ. ಹಾಗಾದರೆ ಕೂಲಿ ರಹಿತ ದುಡಿಮೆ ಅಂದರೆ ಆರ್ಥಿಕ ಪ್ರತಿಫಲನ ಇಲ್ಲದೆಯೇ ದುಡಿಮೆ, ಕೂಲಿ ರಹಿತ ದುಡಿಮೆ. ಕಲಾಕಾರನೊಬ್ಬ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವ ಕಾರ್ಯ, ತಾಯಿ ತನ್ನ ಮಗುವಿಗೆ ಹಾಲುಣಿಸುವ ಕಾರ್ಯ, ಇದು ಅನೇಕ ಉದಾಹರಣೆಗಳು ಬರ್ತವೆ. ಅಥವಾ ಸಂಗೀತಗಾರ ತನ್ನ ಸಂತೋಷಕ್ಕಾಗಿ ತಾನೇ ಹಾಡುತ್ತಾ ಕುಳಿತುಕೊಂಡಿರುವುದು. ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪ ವಿವರಿಸಿ. ದುಡಿಮೆ ಮತ್ತು ಕೂಲಿಯಲ್ಲಿನ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಎನ್ನುತ್ತೇವೆ. ಸ್ತ್ರೀ ಪುರುಷರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ. ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ. ಸ್ತ್ರೀಯರಿಗೆ ಕಡಿಮೆ ಮಟ್ಟದ ಉದ್ಯೋಗ, ಹೊಣೆಗಾರಿಕೆ ಮತ್ತು ಸಂಬಳ ನೀಡಲಾಗುತ್ತದೆ. ಸರ್ಕಾರಿ ವಲಯಗಳಲ್ಲಿ ಭೇದ ಭಾವ ಅತಿ ವಿರಳ. ಅಸಂಘಟಿತ ಕ್ಷೇತ್ರಗಳಲ್ಲಿ ಇವು ಕಾಣುತ್ತೇವೆ. ಇದನ್ನು ತೊಡೆದುಹಾಕಲು ಸಮಾನ ವೇತನ ಕಾಯ್ದೆಯನ್ನು 1976ರಲ್ಲಿ ಜಾರಿಗೆ ತರಲಾಗಿದೆ. ನಿರುದ್ಯೋಗ ಎಂದರೇನು? ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇವೆಲ್ಲವೂ ಇದ್ದು ಉದ್ಯೋಗ ಸಿಗದೇ ಇರುವುದನ್ನು ನಾವು ನಿರುದ್ಯೋಗ ಎಂದು ಕರೆಯುತ್ತೇವೆ. ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಯಾವುವು? ಏಪ್ರಿಲ್ 24. ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ ಮತ್ತು ಅನಕ್ಷರತೆ. ನಿರುದ್ಯೋಗದ ಪರಿಣಾಮಗಳೇನು? ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು? ಜೂನ್ 23 ಕೇಳಿದರು. ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಪಂಚವಾರ್ಷಿಕ ಯೋಜನೆಗಳು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ, ಮಾಹಿತಿ ಮತ್ತು ತಂತ್ರಜ್ಞಾನ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸಗಳೇನು? ಜೂನ್ 20 ಕೇಳಿದರು. ಸಂಘಟಿತ ಕೆಲಸಗಾರರು ನಿಗದಿತ ಕಾನೂನು ಕಾಯ್ದೆಗಳನ್ನು ಪಾಲಿಸುತ್ತಾರೆ.
ನಿಗದಿತ ವೇತನ, ವಿರಾಮ ವೇತನ, ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ವೇತನಗಳು ಇರುತ್ತವೆ. ವಿಶೇಷ ಪರಿಣತಿ, ತರಬೇತಿ, ಪ್ರತಿಭೆ, ಅನುಭವ ಮತ್ತು ಶೈಕ್ಷಣಿಕ ಅರ್ಹತೆಗಳಿಗೆ ಹೊಂದಿರುತ್ತಾರೆ. ಖಾಸಗಿ ಕಂಪನಿಗಳು, ಕಾರ್ಖಾನೆ, ಕೈಗಾರಿಕೆಗಳು, ಸರ್ಕಾರಿ ಇಲಾಖೆಗಳು, ಶಾಲಾ ಕಾಲೇಜುಗಳು, ವಾಣಿಜ್ಯ ಬ್ಯಾಂಕ್ಗಳು, ವಿಮಾ ಕಂಪನಿಗಳು, ಸೈನ್ಯದಲ್ಲಿನ ಸೈನಿಕರು ಮತ್ತು ಕೆಲಸಗಾರರು. ಈಗ ಅಸಂಘಟಿತ ಕೆಲಸಗಾರರಿಗೆ ಬರೋದಾದರೆ ನಿಗದಿತ ಕಾನೂನು ಕಾಯ್ದೆಗಳನ್ನು ಪಾಲಿಸುವುದಿಲ್ಲ. ನಿಗದಿತ ವೇತನ, ವಿರಾಮ ವೇತನ, ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ವೇತನಗಳು ಇರುವುದಿಲ್ಲ. ವಿಶೇಷ ಪರಿಣತಿ ಮತ್ತು ತರಬೇತಿ ಹೊಂದಿರುವುದಿಲ್ಲ. ಕೆಲಸಕ್ಕೆ ಭದ್ರತೆ ಇಲ್ಲ. ಶೋಷಣೆ. ಮನೆ ಕೆಲಸಗಾರರು, ಗೃಹ ನಿರ್ಮಾಣದ ಕೂಲಿಕಾರರು, ಕೃಷಿ ಕಾರ್ಮಿಕರು, ಬೀದಿಲಿ ತರಕಾರಿ ಮಾರಾಟ, ವಸ್ತುಗಳ ಮಾರಾಟ, ವಾಹನಗಳ ರಿಪೇರಿ ಮಾಡುವವರು, ತಳ್ಳುವ ಗಾಡಿಗಳ ಮೇಲೆ ವ್ಯಾಪಾರ ಮಾಡುವವರು. ಸಂಘಟಿತ ಕೆಲಸಗಾರರ, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳಾವು. ಜೂನ್ 22, ಏಪ್ರಿಲ್ 23ರಲ್ಲಿ ಕೇಳಿದರು. ನಿಗದಿತ ಕಾನೂನು ಕಾಯ್ದೆಗಳು ಪಾಲಿಸುವುದಿಲ್ಲ. ವೇತನ, ವಿರಾಮ ವೇತನ, ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ವೇತನಗಳಿಲ್ಲ. ವಿಶೇಷ ಪರಿಣತಿ, ತರಬೇತಿ ಹೊಂದಿರುವುದಿಲ್ಲ. ಕೆಲಸಕ್ಕೆ ಭದ್ರತೆ ಇಲ್ಲ. ಶೋಷಣೆಯಾಗುತ್ತದೆ. ಮನೆ ಕೆಲಸಗಾರರು, ಗೃಹ ನಿರ್ಮಾಣದ ಕೂಲಿಕಾರರು, ಕೃಷಿ ಕಾರ್ಮಿಕರು, ಬೀದಿಯಲ್ಲಿ ವಾಹನಗಳ ರಿಪೇರಿ ಮಾಡುವವರು, ತಳ್ಳುವ ಗಾಡಿಗಳ ಮೇಲೆ ವ್ಯಾಪಾರ ಮಾಡುವವರು ಬರುತ್ತಾರೆ. ಇನ್ನು ಅಸಂಘಟಿತ ಕೆಲಸಗಾರರಿಗೆ ಬರೋದೇ ಆದರೆ ನಿಗದಿತ ಕಾನೂನು ಕಾಯ್ದೆಗಳು ಪಾಲಿಸುವುದಿಲ್ಲ. ನಿಗದಿತ ವೇತನಗಳಾಗಲಿ, ವಿರಾಮ ವೇತನಗಳಾಗಲಿ, ವೈದ್ಯಕೀಯ ಸೌಲಭ್ಯಗಳಾಗಲಿ, ನಿವೃತ್ತಿ ವೇತನಗಳು ಇಲ್ಲಿ ಇರುವುದಿಲ್ಲ. ವಿಶೇಷ ಪರಿಣತಿ, ತರಬೇತಿ ಹೊಂದಿರುವುದಿಲ್ಲ. ಕೆಲಸಕ್ಕೆ ಭದ್ರತೆ ಇಲ್ಲ. ಶೋಷಣೆ ಇರುತ್ತದೆ. ಮನೆ ಕೆಲಸಗಾರರು, ಗೃಹ ನಿರ್ಮಾಣದ ಕೂಲಿಕಾರರು, ಕೃಷಿ ಕಾರ್ಮಿಕರು, ಬೀದಿಲಿ ತರಕಾರಿ ಮಾರಾಟ, ವಸ್ತುಗಳು ಮಾರಾಟ, ವಾಹನಗಳ ರಿಪೇರಿ ಮಾಡುವವರು, ತಳ್ಳುವ ಗಾಡಿಗಳ ಮೇಲೆ ವ್ಯಾಪಾರ ಮಾಡುವವರು ಇಲ್ಲಿ ಬರುತ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಸತತವಾಗಿ ನಿರಂತರವಾಗಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ, ಯಾವುದೇ ಪರೀಕ್ಷೆ ಭಯಪಡಬೇಕಾಗಿಲ್ಲ. ಗಳಿಸಿದ ಜ್ಞಾನ ಮತ್ತೆ ಮರುಕಳಿಸುತ್ತದೆ. ಏನೇ ಆದರೂ ಕೂಡ ಕಲಿತ ವಿಷಯಗಳ ಮೇಲೆ, ಕಲಿಸುವವರ ಮೇಲೆ ವಿಧೇಯತೆ ಬಹಳ ಮುಖ್ಯ. ಯಾರೆಷ್ಟು ವಿಧೇಯತೆ ಇಟ್ಕೊಂಡಿರ್ತಾರೋ ಅಷ್ಟೇ ಸರಸ್ವತಿ ನಿಮಗೆ ಲಭಿಸ್ತಾಳೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.